ರಾಜ್ಯದಲ್ಲಿ ಜನ ಮತದಾನ ಮಾಡಿ ಕಾಂಗ್ರೆಸ್ಗೆ ಕೊಟ್ಟದ್ದು ಅಭೂತಪೂರ್ವ ಬಹುಮತ. 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾದ ಸರ್ಕಾರ. ಹೀಗಾಗಿ ಸರ್ಕಾರದ ಮೇಲೆ ಜನರಿಗೆ ಅಂದ್ರೆ ಮತದಾರರಿಗೆ ವಿಶ್ವಾಸ ಇನ್ಮೇಲಾದ್ರೂ ಹಿಂದಿದ್ದ ರೀತಿಯಲ್ಲಿ ಅಂದ್ರೆ ಕಾಂಗ್ರೆಸ್ನವರೇ ಆರೋಪ ಮಾಡ್ತಾ ಇದ್ದ ರೀತಿಯಲ್ಲಿ ಪೇ ಸಿಎಂಒ 45% ಕಮಿಷನ್ ಇದ್ಯಾವುದೂ ಆಗದೆ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಹೀಗಾಗಿ ಬೆಲೆಗಳನ್ನ ಇಳಿಕೆ ಮಾಡಿ ಒಂದು ಸುಲಲಿತವಾದ ಜನಪರವಾದ ಆಡಳಿತ ಮಾಡಲಿ ಅಂತ ಹೇಳಿ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಮೂಡ ಆಯಿತು, ವಾಲ್ಮೀಕಿ ಆಯಿತು, ವರ್ಗಾವಣೆ ದಂಧೆ ಅನ್ನೋ ಆರೋಪ ಬಂತು. ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಇದೀಗ ಮತ್ತೊಂದು ಕಪ್ಪು ಚುಕ್ಕೆ ಈ ಕಪ್ನ ರೂಪದಲ್ಲಿ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದ ವಿಜಯೋತ್ಸವದ ರೂಪದಲ್ಲಿ ಆ ಸಂದರ್ಭದಲ್ಲಾದ ಕಾಲ್ತುಳಿತದ ಸ್ವರೂಪದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಹೀಗೆ ಮೇಲಿಂದ ಮೇಲೆ ಆಗ್ತಾ ಇರುವ ಮುಜುಗರದಿಂದಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಸಿಟ್ಟಿಗೆದ್ದಿದೆ ಅಂತ ಕಾಣುತ್ತೆ. ಕಾಲ್ತುಳಿತದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತು ಅಂತ ದೆಹಲಿ ನಾಯಕರು ಇದೀಗ ತಲೆ ಕೆಡಿಸಿಕೊಂಡಿದ್ದಾರೆ. ಹೀಗಾಗಿ ಸ್ವತಃ ಸ್ಪಷ್ಟನೆ ನೀಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೂ ಬುಲಾವ್ ಬಂದಿದೆ. ಹೀಗಾಗಿ ದೆಹಲಿಯ ಅಂಗಳಕ್ಕೆ ಇದೀಗ ರಾಜ್ಯದ ಕಾಲ್ತುಳಿತ ಪ್ರಕರಣದ ಪಾಲಿಟಿಕ್ಸ್ ಶಿಫ್ಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾಲ್ತುಳಿತ, ಕೈ ಕಮಾಂಡ್ ಕಿಚ್ಚು. ನಾಳೆಯೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ದೌಡು. ಸಮರ, ಕ್ಷಣ ಕ್ಷಣಕ್ಕೂ ಮಾತಿನ ಸಮರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ಬಾಣ. ಕಾಲ್ತುಳಿತಕ್ಕೆ ಸಿದ್ದರಾಮಯ್ಯರೇ ಹೊಣೆ ಎಂದು ವಾಗ್ದಾಳಿ. ಸರ್ಕಾರಕ್ಕೆ ನೈತಿಕತೆಯೇ ಇಲ್ಲ ಎಂದು ಜನಾಕ್ರೋಶ ಸ್ಫೋಟ. ಹಾದಿಬೀದಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟ. ವಾಲ್ಮೀಕಿ ಸಮುದಾಯವನ್ನ ತುಳಿಯುತ್ತಿರುವುದಾಗಿ ಹೋರಾಟಗಾರರ ಕಿಚ್ಚು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘನಘೋರ ದುರಂತ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದೆ. ಕರ್ತವ್ಯ ಲೋಪದ ಆರೋಪದಡಿ ಪೊಲೀಸರಿಗೆ ಶಿಕ್ಷೆ ಕೊಟ್ಟರೂ ಜನಾಕ್ರೋಶ ಕಡಿಮೆಯಾಗಿಲ್ಲ. ಸರ್ಕಾರ ತನ್ನ ತಪ್ಪು ಮುಚ್ಚಿಕೊಳ್ಳಲು ಅಧಿಕಾರಿಗಳ ಮೇಲೆ ಗದ ಪ್ರಹಾರ ಮಾಡಿದೆ ಎಂಬ ಆರೋಪ ವಿಪಕ್ಷಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯರಿಂದಲೇ ಕೇಳಿಬಂದಿದೆ. ಇದೀಗ ದೆಹಲಿಯಲ್ಲೂ ಕಾಲ್ತುಳಿತದ ಕಿಚ್ಚು ದಗದಗಿಸುತ್ತಿದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ಜೊತೆ ಗೃಹ ಸಚಿವ ಪರಮೇಶ್ವರ್ ಅದಾಗಲೇ ಚರ್ಚೆ ಮಾಡಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ನಿನ್ನೆ ರಾತ್ರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ಕಾಲ್ತುಳಿತ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ವಿವರಿಸಿದ್ದಾರೆ. ಆದರೆ ಡಿಸಿಎಂ ಮಾತಿಗೆ ತೃಪ್ತರಾಗದ ಹೈಕಮಾಂಡ್ ನಾಯಕರು ನಾಳೆಗೆ ದೆಹಲಿಗೆ ಬರುವಂತೆ ಸಿಎಂಗೆ ತಾಕೀತು ಮಾಡಿದ್ದಾರೆ. ಇಂದು ಸರಣಿ ಸಭೆ ಮಾಡಿರೋ ಸಿಎಂ ಸಮಗ್ರ ಮಾಹಿತಿಯೊಂದಿಗೆ ನಾಳೆ ರಾಷ್ಟ್ರ ರಾಜಧಾನಿಗೆ ಹಾರಲಿದ್ದಾರೆ. ಸಿದ್ದರಾಮಯ್ಯ ಜೊತೆ ಸಚಿವ ಸತೀಶ್ ದೆಹಲಿ ಯಾತ್ರೆ. ಇನ್ನು ನಾಳೆ ಸಿದ್ದರಾಮಯ್ಯ ಜೊತೆ ಸಚಿವ ಸತೀಶ್ ಜಾರಕಿಹೊಳಿಯು ದೆಹಲಿ ಯಾತ್ರೆ ಮಾಡಲಿದ್ದಾರೆ. ಈಗಾಗಲೇ ಡಿಕೆಶಿ ಸಹ ದೆಹಲಿಯಲ್ಲೇ ಇದ್ದು ಮೂವರು ನಾಯಕರ ಭೇಟಿ ಕುತೂಹಲ ಹೆಚ್ಚಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಜನ ಮತದಾನ ಮಾಡಿ ಕಾಂಗ್ರೆಸ್ಗೆ ಕೊಟ್ಟದ್ದು ಅಭೂತಪೂರ್ವ ಬಹುಮತ. 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾದ ಸರ್ಕಾರ. ಹೀಗಾಗಿ ಸರ್ಕಾರದ ಮೇಲೆ ಜನರಿಗೆ ಅಂದ್ರೆ ಮತದಾರರಿಗೆ ವಿಶ್ವಾಸ ಇನ್ಮೇಲಾದ್ರೂ ಹಿಂದಿದ್ದ ರೀತಿಯಲ್ಲಿ ಅಂದ್ರೆ ಕಾಂಗ್ರೆಸ್ನವರೇ ಆರೋಪ ಮಾಡ್ತಾ ಇದ್ದ ರೀತಿಯಲ್ಲಿ ಪೇ ಸಿಎಂಒ 45% ಕಮಿಷನ್ ಇದ್ಯಾವುದೂ ಆಗದೆ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಹೀಗಾಗಿ ಬೆಲೆಗಳನ್ನ ಇಳಿಕೆ ಮಾಡಿ ಒಂದು ಸುಲಲಿತವಾದ ಜನಪರವಾದ ಆಡಳಿತ ಮಾಡಲಿ ಅಂತ ಹೇಳಿ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಮೂಡ ಆಯಿತು, ವಾಲ್ಮೀಕಿ ಆಯಿತು, ವರ್ಗಾವಣೆ ದಂಧೆ ಅನ್ನೋ ಆರೋಪ ಬಂತು. ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಇದೀಗ ಮತ್ತೊಂದು ಕಪ್ಪು ಚುಕ್ಕೆ ಈ ಕಪ್ನ ರೂಪದಲ್ಲಿ
ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದ ವಿಜಯೋತ್ಸವದ ರೂಪದಲ್ಲಿ ಆ ಸಂದರ್ಭದಲ್ಲಾದ ಕಾಲ್ತುಳಿತದ ಸ್ವರೂಪದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಹೀಗೆ ಮೇಲಿಂದ ಮೇಲೆ ಆಗ್ತಾ ಇರುವ ಮುಜುಗರದಿಂದಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಸಿಟ್ಟಿಗೆದ್ದಿದೆ ಅಂತ ಕಾಣುತ್ತೆ. ಕಾಲ್ತುಳಿತದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತು ಅಂತ ದೆಹಲಿ ನಾಯಕರು ಇದೀಗ ತಲೆ ಕೆಡಿಸಿಕೊಂಡಿದ್ದಾರೆ. ಹೀಗಾಗಿ ಸ್ವತಃ ಸ್ಪಷ್ಟನೆ ನೀಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೂ ಬುಲಾವ್ ಬಂದಿದೆ. ಹೀಗಾಗಿ ದೆಹಲಿಯ ಅಂಗಳಕ್ಕೆ ಇದೀಗ ರಾಜ್ಯದ ಕಾಲ್ತುಳಿತ ಪ್ರಕರಣದ ಪಾಲಿಟಿಕ್ಸ್ ಶಿಫ್ಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾಲ್ತುಳಿತ, ಕೈ ಕಮಾಂಡ್ ಕಿಚ್ಚು. ನಾಳೆಯೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ದೌಡು. ಸಮರ, ಕ್ಷಣ ಕ್ಷಣಕ್ಕೂ ಮಾತಿನ ಸಮರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ಬಾಣ. ಕಾಲ್ತುಳಿತಕ್ಕೆ ಸಿದ್ದರಾಮಯ್ಯರೇ ಹೊಣೆ ಎಂದು ವಾಗ್ದಾಳಿ. ಸರ್ಕಾರಕ್ಕೆ ನೈತಿಕತೆಯೇ ಇಲ್ಲ ಎಂದು ಜನಾಕ್ರೋಶ ಸ್ಫೋಟ. ಹಾದಿಬೀದಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟ. ವಾಲ್ಮೀಕಿ ಸಮುದಾಯವನ್ನ ತುಳಿಯುತ್ತಿರುವುದಾಗಿ ಹೋರಾಟಗಾರರ ಕಿಚ್ಚು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಘನಘೋರ ದುರಂತ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದೆ. ಕರ್ತವ್ಯ ಲೋಪದ ಆರೋಪದಡಿ ಪೊಲೀಸರಿಗೆ ಶಿಕ್ಷೆ ಕೊಟ್ಟರೂ ಜನಾಕ್ರೋಶ ಕಡಿಮೆಯಾಗಿಲ್ಲ. ಸರ್ಕಾರ ತನ್ನ ತಪ್ಪು ಮುಚ್ಚಿಕೊಳ್ಳಲು ಅಧಿಕಾರಿಗಳ ಮೇಲೆ ಗದ ಪ್ರಹಾರ ಮಾಡಿದೆ ಎಂಬ ಆರೋಪ ವಿಪಕ್ಷಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯರಿಂದಲೇ ಕೇಳಿಬಂದಿದೆ. ಇದೀಗ ದೆಹಲಿಯಲ್ಲೂ ಕಾಲ್ತುಳಿತದ ಕಿಚ್ಚು ದಗದಗಿಸುತ್ತಿದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ಜೊತೆ ಗೃಹ ಸಚಿವ ಪರಮೇಶ್ವರ್ ಅದಾಗಲೇ ಚರ್ಚೆ ಮಾಡಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ, ದೂರವಾಣಿ ಮೂಲಕ ಏನಾಗಿದೆ ಏನು ಅಂತ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ನಿನ್ನೆ ರಾತ್ರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ಕಾಲ್ತುಳಿತ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ವಿವರಿಸಿದ್ದಾರೆ. ಆದರೆ ಡಿಸಿಎಂ ಮಾತಿಗೆ ತೃಪ್ತರಾಗದ ಹೈಕಮಾಂಡ್ ನಾಯಕರು ನಾಳೆಗೆ ದೆಹಲಿಗೆ ಬರುವಂತೆ ಸಿಎಂಗೆ ತಾಕೀತು ಮಾಡಿದ್ದಾರೆ. ಇಂದು ಸರಣಿ ಸಭೆ ಮಾಡಿರೋ ಸಿಎಂ ಸಮಗ್ರ ಮಾಹಿತಿಯೊಂದಿಗೆ ನಾಳೆ ರಾಷ್ಟ್ರ ರಾಜಧಾನಿಗೆ ಹಾರಲಿದ್ದಾರೆ. ಸಿದ್ದರಾಮಯ್ಯ ಜೊತೆ ಸಚಿವ ಸತೀಶ್